ಕಾಂಗ್ರೆಸ್ ನಾಯಕರ ಲೂಸ್ ಟಾಕ್ನಿಂದಾಗಿ ಮುಂಬರುವಂತಹ ಚುನಾವಣೆಯಲ್ಲಿ ಬಿಜೆಪಿಗೆ ಹೊಸ ಹೊಸ ಅಸ್ತ್ರಗಳು ಸಿಗ್ತಾ ಇದೆ. ಈ ಹಿಂದೆ ಡಿ.ಕೆ. ಸುರೇಶ್ ಆಯಿತು, ಬಾಲಕೃಷ್ಣ ಆಯಿತು, ಈಗ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರ ಲೂಸ್ ಟಾಕ್. ನಾಯಕರ ಬಾಯಿ ದುಬಾರಿ, ಎಲೆಕ್ಷನ್ಗೆ ಕಾಂಗ್ರೆಸ್ಗೆ ವರಿ. ಕಾಂಗ್ರೆಸ್ ಸಂಸದರ ಸರದಿ ಆಯಿತು, ಶಾಸಕರ ಸರದಿ ಆಯಿತು, ಈಗ ಸಚಿವರ ಸರದಿ. ಸಂಸದ ಡಿ.ಕೆ. ಸುರೇಶ್, ಬಾಲಕೃಷ್ಣ ಮತ್ತು ಸಚಿವ ಸಂತೋಷ್ ಲಾಡ್ ಇವರ ಮಾತುಗಳು ಪಕ್ಷಕ್ಕೆ ವಿಪರೀತ ದುಬಾರಿ ಆಗ್ತಾ ಇದೆ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಹೊಸ ಹೊಸ ಅಸ್ತ್ರಗಳನ್ನು ಬಿಜೆಪಿಗೆ ಇವರೇ ಕೊಡ್ತಾ ಇದ್ದಾರೆ. ಅದನ್ನು ಅವರು ದೊಡ್ಡದಾಗಿ ತಗೋತಾರೆ. ಅದು ಹೆಂಗೋ ಅಂತಂದರೆ, ಇವರೇ ತಮ್ಮ ಸ್ವಯಂಕೃತ ಅಪರಾಧದಿಂದಾಗಿ ಬಿಜೆಪಿಗೆ ಹೊಸ ಹೊಸ ಅಸ್ತ್ರಗಳನ್ನು ಕೊಡ್ತಾ ಇದ್ದಾರೆ. ಬಿಜೆಪಿಯವರು ಇದನ್ನು ದೊಡ್ಡ ಮಟ್ಟದಲ್ಲಿ ಭಾವನಾತ್ಮಕವಾಗಿ ಬಳಸ್ಕೊಳ್ತಾರೆ ಅನ್ನುವಂತಹ ವಿಚಾರ ಕೂಡ, ಸೂಕ್ಷ್ಮತೆ ಕೂಡ ಇವರಿಗೆ ಅರ್ಥ ಆಗ್ತಾ ಇಲ್ಲ. ಹಾಗಾದರೆ ಈಗ ಸಚಿವ ಸಂತೋಷ್ ಲಾಡ್ ಏನು ಮಾತಾಡಿದ್ದಾರೆ, ಏನು ಅವ್ರದ್ದು ಲೂಸ್ ಟಾಕ್, ಯಾವ ರೀತಿ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ ನೋಡೋಣ. ಕೆಲವು ನಾಯಕರಿಗೆ ಇದೊಂದು ಭ್ರಮೆ ಇದೆ, ಮಾತುಗಳಿಂದ ಮತಗಳು ಬರುತ್ತೆ, ನಾವೇನು ವಿವಾದಿತ ಹೇಳಿಕೆ ಕೊಟ್ಬಿಟ್ರು ಅದು ನಮಗೆ ಪ್ಲಸ್ ಆಗುತ್ತೆ ಅಂತ. ಅದೇನು ಮತಗಳು ಬರುತ್ತೋ ಕಿತ್ತು ಹೋಗುತ್ತೋ ಗೊತ್ತಿಲ್ಲ. ರಾಜ್ಯ ಕಾಂಗ್ರೆಸ್ ನಾಯಕರು ಮಾತ್ರ ಸಾಲು ಸಾಲು ದುಬಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಪಕ್ಷಕ್ಕೆ ದುಬಾರಿ ಆಗುತ್ತೆ. ರಾಮ ಮಂದಿರದಿಂದ ಬಡತನ ನಿರ್ಮೂಲನೆ ಆಗಿದೆಯಾ ಅಂತ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಖಂಡಿತ ಇಲ್ಲ, ರಾಮ ಮಂದಿರದಿಂದ ಬಡತನ ನಿರ್ಮೂಲನೆ ಆಗಿಲ್ಲ. 70 ವರ್ಷ ನೀವು ಸರ್ಕಾರ ನಡೆಸಿ ನಿಮ್ಮಿಂದನೇ ಬಡತನ ನಿರ್ಮೂಲನೆ ಮಾಡೋಕ್ಕಾಗಿಲ್ಲ. ಇನ್ನು ಕಳೆದ ತಿಂಗಳು ಉದ್ಘಾಟನೆಯಾದ ರಾಮ ಮಂದಿರದಿಂದ ಬಡತನ ನಿರ್ಮೂಲನೆ ಆಗತ್ತೇನ್ರಿ? 70 ವರ್ಷ ನೀವೇ ಸರ್ಕಾರ ನಡೆಸಿದ್ದೀರಾ, ನಿಮ್ಮ ಕೈಲೇ ಬಡತನ ಕಿತ್ತಾಕಕ್ಕಾಗಿಲ್ಲ. ಎಂತೆಂಥ ಹೇಳಿಕೆ ಕೊಡ್ತಾರೆ. 1 ತಿಂಗಳಾಯಿತು ದೇವಸ್ಥಾನ ಉದ್ಘಾಟನೆಯಾಗಿ, ಇವತ್ತಿಗೂ ಕೂಡ ಅಲ್ಲಿ ಜನಸಾಗರವೇ ಸೇರಿದೆ. ಅದೇ ಉತ್ತರ ನಿಮಗೆ. ಬಡತನ ನಿರ್ಮೂಲನೆ ಆಗಲ್ಲ ಅನ್ನೋ ಮನಸ್ಥಿತಿ ಜನರಿಗಿದ್ದಿದ್ರೆ ಅಲ್ಲಿ ಯಾಕೆ ಅಯೋಧ್ಯೆಗೆ ಹೋಗ್ಬಿಟ್ಟು ಸಾವಿರ ಲಕ್ಷ ಸಂಖ್ಯೆಯಲ್ಲಿ ದರ್ಶನ ಪಡಿತಾ ಇದ್ರು ಜನ? ಅದೇ ಹೇಳಿದ್ದು, ನಾನು ಏನು ಹೇಳಿದ್ರು ಅದು ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ ಅಂತ ಭ್ರಮೆಯಲ್ಲಿದ್ದಾರೆ ಕೆಲವರು ನಾಯಕರು. ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸದಿದ್ದರೆ ಗ್ಯಾರಂಟಿನ ರದ್ದು ಮಾಡಬೇಕಾಗುತ್ತೆ ಅಂತ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ರು. ತೆರಿಗೆ ತಾರತಮ್ಯ ವಿಚಾರದಲ್ಲಿ ಪ್ರತ್ಯೇಕ ದೇಶದ ಕೂಗನ್ನು ಹಬ್ಬಿಸಿದ್ರು ಸಂಸದ ಡಿ.ಕೆ. ಸುರೇಶ್. ಇವರ ಹೇಳಿಕೆಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಂಡಿದ್ರು. ಮತ್ತೆ ಮತ್ತೆ ಅದೇ ಆಗ್ತಾ ಇದೆ. ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಅವರು ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯ್ತು. ಅದು ಕಟ್ಟಿದಕ್ಕೆ ನಾವು ಇರೋದಿಲ್ಲ. ಅದು ಕಟ್ಟಿದ ಜಾಗನೂ ಸರಿಯಿಲ್ಲ. ಸುಪ್ರೀಂ ಕೋರ್ಟ್ ಎಲ್ಲ ಕಟ್ಟಿಲ್ಲ, ಬೇರೆ ಜಾಗದಾಗ ಕಟ್ಟಾರೆ. ಅದು 40% ಕಟ್ಟಾರೆ. ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲನೆ ಆಯ್ತು? ನಮ್ಮ ಊರಾಗ, ನಮ್ಮ ಹಳ್ಳಿಯಾಗ, ನಮ್ಮ ಅಕ್ಕ ತಂಗಿರಿಗೆ ಏನು ಬಂದಿರ್ತದೆ ಆಗ್ಲಿ, ಅದು ಇರ್ಲಿ, ನಮಗೆ ಅದ್ರ ಬಗ್ಗೆ ವಿರುದ್ಧ. ಬಟ್ ಅದನ್ನ ಹೇಳಿ ಯಾಕೆ ಒಟ್ಟು ಕೇಳ್ತೀರಿ ನೀವು? ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಅವರು ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯ್ತು. ಅದು ಕಟ್ಟಿದಕ್ಕೆ ನಾವು ಇರೋದಿಲ್ಲ. ಅದು ಕಟ್ಟಿದ ಜಾಗನೂ ಸರಿಯಿಲ್ಲ. ಸುಪ್ರೀಂ ಕೋರ್ಟ್ ಎಲ್ಲ ಕಟ್ಟಿಲ್ಲ, ಬೇರೆ ಜಾಗದಾಗ ಕಟ್ಟಾರೆ. ಅದು 40% ಕಟ್ಟಾರೆ. ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲನೆ ಆಯ್ತು? ನಮ್ಮ ಊರಾಗ, ನಮ್ಮ ಹಳ್ಳಿಯಾಗ, ನಮ್ಮ ಅಕ್ಕ ತಂಗಿರಿಗೆ ಏನು ಬಂದಿರ್ತದೆ ಆಗ್ಲಿ, ಅದು ಇರ್ಲಿ, ನಮಗೆ ಅದ್ರ ಬಗ್ಗೆ ವಿರುದ್ಧ. ಬಟ್ ಅದನ್ನ ಹೇಳಿ ಯಾಕೆ ಒಟ್ಟು ಕೇಳ್ತೀರಿ ನೀವು? ಬೇಡಿಕೆ ಏನಿದೆ, GST ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸ್, ಅದರ ಪಾಲನ್ನ ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ, ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ
ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ಬೇಡಿಕೆ ಏನಿದೆ, GST ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸ್, ಅದರ ಪಾಲನ್ನ ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿಗ. ನಾನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಇವತ್ತೇನಾದ್ರೂ MP ನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರಿಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು. ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತಾರೆ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ, ಅಕ್ಷತೆ ಬೇಕಾ? 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿಗ. ನಾನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಇವತ್ತೇನಾದ್ರೂ MP ನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರಿಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು. ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತಾರೆ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ, ಅಕ್ಷತೆ ಬೇಕಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಚುನಾವಣೆ ಸಂದರ್ಭದಲ್ಲಿ ಪಕ್ಷಕ್ಕೆ ದುಬಾರಿ ಆಗ್ತಾ ಇದೆ. ಇದರ ಸೂಕ್ಷ್ಮತೆನೇ ಅವ್ರಿಗೆ ಅರ್ಥ ಆಗ್ತಿಲ್ವಾ, ಅಥವಾ ನಾನು ಏನು ಹೇಳಿದ್ರು ಜನ ಜೈಕಾರ ಹಾಕ್ತಾರೆ ಅಂತಕ್ಕಂಥ ಭಾವನೆನ? ಅರವಿಂದ್, ಒಂದು ಮಾತಿದೆ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನುವಂಥದ್ದು. ಸೊ ಕಾಂಗ್ರೆಸ್ ನಾಯಕರಿಗೆ ಬಹುಶಃ ಈ ಮಾತು ಅನ್ವಯ ಆಗುತ್ತೆ ಅಂತ ಅನ್ಸುತ್ತೆ. ಒಂದು, ಆ ಓಲೈಕೆ ರಾಜಕಾರಣಕ್ಕೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಿರ್ಬೋದು. ಇನ್ನೊಂದು, ನೀವು ಹೇಳಿದಾಗೆ ನಾವು ಏನು ಹೇಳಿದ್ರು ಜನ ಆಕ್ಸೆಪ್ಟ್ ಮಾಡ್ತಾರೆ, ಅದು ನಮ್ಮ ಪ್ಲಸ್ ಆಗುತ್ತೆ ಅನ್ನುವಂತಹ ಮನಸ್ಥಿತಿ ಕಾಂಗ್ರೆಸ್ ನಾಯಕರಿಗೆ ಇರಬಹುದು. ಮೊದಲಾಗಿ ತೆರಿಗೆ ವಿಚಾರವಾಗಿ DK ಸುರೇಶ್ ಅವರು ಪ್ರತ್ಯೇಕ ದೇಶದ ಮಾತುಗಳನ್ನ ಆಡಿದ್ರು. ಅದಾದ್ಮೇಲೆ DK ಶಿವಕುಮಾರ್ ಅವರು ಅದನ್ನ ಮ್ಯಾಚ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ರಾಮ ಮಂದಿರ ವಿಚಾರವಾಗಿ ರಾಜಣ್ಣ ಅವರು ಟೆಂಟ್ನಲ್ಲಿ ಇರುವಂತಹ ರಾಮ ಅನ್ನುವಂತಹ ವಿವಾದಗಳನ್ನ ಹೇಳಿದ್ರು. ಅದಾದ್ಮೇಲೆ ಏನೋ ಒಂದು ರೀತಿಯಾಗಿ ಸಮಜಾಯಿಷಿಗಳನ್ನ ಕೊಟ್ಟರು. ಬಾಲಕೃಷ್ಣ ಅವರು ಗ್ಯಾರಂಟಿಗಳ ವಿಚಾರವಾಗಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ರೆ ಮಾತ್ರ, ನೀವು ಮತ ಹಾಕಿದ್ರೆ ಮಾತ್ರ ನಾವು ಆ ಗ್ಯಾರಂಟಿ ಮುಂದುವರಿಸ್ತೀನಿ ಅನ್ನುವಂತ ಈ ಹೇಳಿಕೆಗಳನ್ನ ಕೊಟ್ಟರು. ನಿನ್ನೆ ಸಂತೋಷ್ ಲಾಡ್ ಅವರು ಮತ್ತೆ ರಾಮನ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಮನ ಮಂದಿರದಿಂದ ಬಡತನ ನಿರ್ಮೂಲನೆ ಆಗುತ್ತಾ, ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಜಾಗದಲ್ಲಿ ಕಟ್ಟಿಲ್ಲ ರಾಮ ಮಂದಿರ ಅನ್ನುವಂಥದ್ದು. ಸೊ ಹೀಗೆ ಸಾಲು ಸಾಲು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಿರುವಂತದ್ದು. ನೀವು ಹೇಳಿದಾಗೆ ಹೌದು, ನಾವ್ ಏನ್ ಹೇಳಿದ್ರು ಅದು ನಮ್ಮ ಪ್ಲಸ್ ಆಗುತ್ತೆ ಅನ್ನುವಂಥದ್ದು. ಅಂತಿಮವಾಗಿ ರಾಜ್ಯದ ಜನತೆ ಅದನ್ನ ತೀರ್ಮಾನ ಮಾಡಬೇಕಾಗುತ್ತೆ. ಆದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು, ಸಚಿವರು ಈ ರೀತಿಯಾಗಿ ಪದೇ ಪದೇ ವಿವಾದಾತ್ಮಕ ಹೇಳಿಕೆ ಕೊಡ್ತಿರೋದ್ರಿಂದ ಎರಡಂತೂ ಸ್ಪಷ್ಟ ಆಗುತ್ತೆ. ಒಂದು ಓಲೈಕೆ ರಾಜಕಾರಣ, ಇನ್ನೊಂದು ನೀವು ಹೇಳಿದಾಗೆ ಏನ್ ಹೇಳಿದ್ರು ನಡೀತೆ ಅನ್ನುವಂಥದ್ದು. ಅಂತಿಮವಾಗಿ ಇದು ಒಂದಿಷ್ಟು ಜನರ ಭಾವನೆಗೆ ಧಕ್ಕೆ ಆಗುವಂತದ್ದು ಅನ್ನುವಂಥದ್ದು ಯಾರು ಕೂಡ ಚರ್ಚೆ ಮಾಡ್ತಿಲ್ಲ. ಹಾಗಾಗಿನೇ ಈ ರೀತಿಯಾದಂತಹ ಹೇಳಿಕೆಗಳನ್ನ ಸಾಲು ಸಾಲಾಗಿ ಕೊಡ್ತಿದ್ದಾರೆ. ಒಂದ್ ಕಡೆ ಹೇಳಿ ಮ್ಯಾಚ್ ಮಾಡ್ತಾರೆ, ಇನ್ನೊಂದ್ ಕಡೆ ಈ ರೀತಿಯಾಗಿ ಹೇಳುವಂತ ಪ್ರಕ್ರಿಯೆಗಳಾಗ್ತಿದಾವೆ. ಅಂತಿಮವಾಗಿ ಲೋಕಸಭೆ ಚುನಾವಣೆ ಹತ್ತಿರ ಇರೋದ್ರಿಂದ ಅದಕ್ಕೆಲ್ಲದಕ್ಕೂ ಕೂಡ ರಾಜ್ಯದ ಜನತೆ ಉತ್ತರ ಕೊಡುವಂತದ್ದು ಆಗುವಂತದ್ದು. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಹೇಳಿಕೆಗಾಗಿ ಧನ್ಯವಾದ.